ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದು ದಕ್ಷಿಣ ಕೊರಿಯಾ ಶಾಂತಿ ಪ್ರಶಸ್ತಿ ಪ್ರದಾನ. ಕೊರಿಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ. ತ್ರಿವಳಿ ತಲಾಖ್, ಅನಿಯಂತ್ರಿತ ಠೇವಣಿಗಳನ್ನು ನಿಗ್ರಹಿಸುವುದು ಸೇರಿ 5 ಪ್ರಮುಖ ಮಸೂದೆಗಳಿಗೆ ರಾಷ್ಟ್ರಪತಿ ಅಂಕಿತ. ಹನ್ನೊಂದನೇ ಅಂತಾರಾಷ್ಟ್ರೀಯ ಸಿನಿಮೋತ್ಸವಕ್ಕೆ ವೈಭವದ ಚಾಲನೆ. ಚಿತ್ರೋದ್ಯಮದ ಅಭಿವೃದ್ಧಿಗೆ ಬದ್ಧ ಎಚ್.ಡಿ. ಕುಮಾರಸ್ವಾಮಿ. ವೈಮಾನಿಕ ಕ್ಷೇತ್ರದಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಮಹತ್ವದ ಪಾತ್ರ. ಏರೋ ಇಂಡಿಯಾದಲ್ಲಿ ತಜ್ಞರ ಅಭಿಮತ. ವಾರ್ತೆಗಳ ವಿವರ. 2 ದಿನಗಳ ದಕ್ಷಿಣ ಕೊರಿಯಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಕೊನೆಯ ದಿನವಾದ ಇಂದು ದಕ್ಷಿಣ ಕೊರಿಯಾ ಶಾಂತಿ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಜಾಗತಿಕ ಬಾಂಧವ್ಯ ಬಲವರ್ಧನೆ ಹಾಗೂ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕ್ಷೇತ್ರಕ್ಕೆ ನೀಡಿದ ಗಣನೀಯ ಕೊಡುಗೆಯನ್ನು ಪರಿಗಣಿಸಿ ಮೋದಿ ಅವರಿಗೆ ಈ ಪ್ರಶಸ್ತಿ ನೀಡಲಾಗುತ್ತಿದೆ. ಬಳಿಕ ನರೇಂದ್ರ ಮೋದಿ ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ-ಇನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ವ್ಯಾಪಾರ ಬಲವರ್ಧನೆ ಸೇರಿ ಹಲವು ವಿಷಯಗಳ ಬಗ್ಗೆ ಪರಸ್ಪರ ಒಡಂಬಡಿಕೆಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ಇಂದು ಪ್ರಧಾನಿ ಅವರು ಕೊರಿಯಾ ಮತ್ತು ವಿಯೆಟ್ನಾಂ ಯುದ್ಧದಲ್ಲಿ ಮಡಿದ ವೀರ ಯೋಧರ ಸ್ಮಾರಕಕ್ಕೆ ತೆರಳಿ ಗೌರವ ಸಮರ್ಪಿಸಿದರು. ನಿನ್ನೆ ಭಾರತ ದಕ್ಷಿಣ ಕೊರಿಯಾ ಸ್ಟಾರ್ಟ್ಅಪ್ ಹಬ್ಗೆ ನರೇಂದ್ರ ಮೋದಿ ಚಾಲನೆ ನೀಡಿದರು. ಭಾರತೀಯ ಉದ್ದಿಮೆದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ನಡುವೆ ಮೂಲಸೌಕರ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯಾಗಿದ್ದು, ಈ ಕ್ಷೇತ್ರದಲ್ಲಿ $10 ಶತಕೋಟಿ ಹೂಡಿಕೆಯನ್ನು ನಿರೀಕ್ಷಿಸಲಾಗಿದೆ ಎಂದರು. ಕಳೆದ 4 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದು, $250 ಶತಕೋಟಿ ವಿದೇಶಿ ನೇರ ಬಂಡವಾಳ ಭಾರತಕ್ಕೆ ಹರಿದು ಬಂದಿದೆ ಎಂದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತ್ರಿವಳಿ ತಲಾಖ್ ಸೇರಿ ಪ್ರಮುಖ 5 ಮಸೂದೆಗಳಿಗೆ ಅಂಕಿತ ಹಾಕಿದ್ದಾರೆ. ಮುಸ್ಲಿಂ ಮಹಿಳೆಯರ ವಿವಾಹ ಹಕ್ಕು ರಕ್ಷಣೆಯ 2ನೇ ಸುಗ್ರೀವಾಜ್ಞೆ, ಭಾರತೀಯ ವೈದ್ಯಕೀಯ ಮಂಡಳಿಯ 2ನೇ ಸುಗ್ರೀವಾಜ್ಞೆ, ಕಂಪನಿಗಳ ಕಾಯ್ದೆಯ ತಿದ್ದುಪಡಿ ಕುರಿತ 2ನೇ ಸುಗ್ರೀವಾಜ್ಞೆ ಮತ್ತು ಅನಿಯಂತ್ರಿತ ಠೇವಣಿ ಯೋಜನೆಗಳ ಸುಗ್ರೀವಾಜ್ಞೆ ಕುರಿತ ಮಸೂದೆಗಳಿಗೆ ರಾಷ್ಟ್ರಪತಿ ಅಂಕಿತ ಹಾಕಿದ್ದು, ಅವು ಈಗ ಕಾನೂನು ಸ್ವರೂಪ ಪಡೆಯಲಿವೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿ ಅವರು ಭಾರತೀಯ ಸ್ಟಾಂಪ್ ಕಾಯ್ದೆ ತಿದ್ದುಪಡಿ ಮಸೂದೆಗೆ ಅಂಕಿತ ಹಾಕಿದ್ದು, ಇದರಿಂದ ತೆರಿಗೆಗಳ್ಳತನ ತಪ್ಪಿಸಲು ಸಹಕಾರಿಯಾಗಲಿದೆ. ತ್ರಿವಳಿ ತಲಾಖ್ ಪದ್ಧತಿ ಕಾನೂನು ಬಾಹಿರವಾಗಿದ್ದು, ಇಂಥ ಕ್ರಮ ಅನುಸರಿಸಿದರೆ 3 ವರ್ಷಗಳ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲು ಅವಕಾಶವಿದೆ. ವೈದ್ಯಕೀಯ ಶಿಕ್ಷಣದ ಆಡಳಿತದಲ್ಲಿ ಪಾರದರ್ಶಕತೆ, ಬದ್ಧತೆ, ಗುಣಮಟ್ಟವನ್ನು ಕಾಪಾಡುವ ಉದ್ದೇಶ ಹೊಂದಿರುವ ಭಾರತೀಯ ವೈದ್ಯಕೀಯ ಮಂಡಳಿಯ ಆಡಳಿತ ಮಂಡಳಿ ಸದಸ್ಯರ ಅಧಿಕಾರವನ್ನು 2 ವರ್ಷಗಳಿಗೆ ಹೆಚ್ಚಿಸುವ ವೈದ್ಯಕೀಯ ಮಂಡಳಿ ತಿದ್ದುಪಡಿ ಸುಗ್ರೀವಾಜ್ಞೆ ಕಾನೂನಾಗಿ ಜಾರಿಗೊಳ್ಳಲು ಈಗ ಹಾದಿ ಸುಗಮವಾಗಿದೆ. ದೇಶದಲ್ಲಿ ಅಕ್ರಮ ಠೇವಣಿಗಳನ್ನು ನಿಯಂತ್ರಿಸುವ ಸಲುವಾಗಿ ಹೊರಡಿಸಲಾಗಿದ್ದ ಸುಗ್ರೀವಾಜ್ಞೆ ಬದಲಿಗೆ ಇದೀಗ ಕೇಂದ್ರೀಯ ಮಟ್ಟದಲ್ಲಿ ಕಾನೂನು ಜಾರಿಗೆ ಬರಲಿದೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಸೂಕ್ತ ರೀತಿಯಲ್ಲಿ ಸಜ್ಜಾಗುವಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕರೆ ನೀಡಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ಪಕ್ಷದ ಪ್ರಮುಖರು, ಸಂಸದರು, ಶಾಸಕರು ಹಾಗೂ ಲೋಕಸಭಾ ಕ್ಷೇತ್ರಗಳ ಉಸ್ತುವಾರಿಗಳನ್ನುದ್ದೇಶಿಸಿ ಅವರು, ಲೋಕಸಭಾ ಚುನಾವಣೆ ಅತ್ಯಂತ ಪ್ರಮುಖವಾಗಿದ್ದು, ಕೇಂದ್ರದಲ್ಲಿ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರಲು ಎಲ್ಲರೂ ಶ್ರಮಿಸುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವರಾದ ಡಿವಿ ಸದಾನಂದಗೌಡ, ಅನಂತಕುಮಾರ್ ಹೆಗಡೆ, ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲು ಸಮ್ಮತಿಸಿದಾಗಲೇ ಲೋಕಸಭಾ ಚುನಾವಣೆಗೆ ಜೊತೆಯಾಗಿ ಸ್ಪರ್ಧಿಸಲು ನಿರ್ಧರಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಲೋಕಸಭೆ ಚುನಾವಣೆಯ ಸೀಟು ಹಂಚಿಕೆ ಒಪ್ಪಂದವಾಗುವ ತನಕ ಈ ಕುರಿತು ಯಾರು ಹೇಳಿಕೆ ನೀಡದಂತೆ ಪಕ್ಷದ ನಾಯಕರಿಗೆ ಸೂಚಿಸಲಾಗಿದೆ. ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಹಿರಿಯ ನಾಯಕರಿಗೆ ಸೀಟು ಹಂಚಿಕೆ ಸಂಬಂಧ ಜೆಡಿಎಸ್ ನಾಯಕರ ಜೊತೆ ಮಾತುಕತೆ ನಡೆಸಿ ನಿರ್ಧಾರ ಕೈಗೊಳ್ಳುವ ಅಧಿಕಾರ ನೀಡಲಾಗಿದೆ ಎಂದರು. ಪಕ್ಷ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಬದ್ಧರಾಗಿ ಕೆಲಸ ಮಾಡಬೇಕು ಎಂದು ಅವರು ತಿಳಿಸಿದರು. ಅನವಶ್ಯಕವಾಗಿ ಈ ರೀತಿ ಬೆಳವಣಿಗೆಗಳು ಮೊನ್ನೆ ಮಾನ್ಯ ದಿನೇಶ್ ಗುಂಡೂರಾಯರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸಭೆ ಕರೆದಿದ್ರು.
ಚುನಾವಣಾ ಸಭೆ. ಅದರಲ್ಲಿ ನಾವು ನಮ್ಮ ಮೈತ್ರಿ ಸೀಟು ಹಂಚಿಕೆ ಇತ್ಯರ್ಥ ಆಗದೆ ನಾವು ಯಾವುದನ್ನು ಚರ್ಚೆ ಮಾಡೋದು ಬೇಡ ಇಲ್ಲಿ ಅಂತೇಳಿ ನಾವು ಏನೂ ಚರ್ಚೆ ಮಾಡಿದ್ವಿ. ಯಾಕೆಂದ್ರೆ ಅದು ಸರಿ ಕಾಣಿಸೋದಿಲ್ಲ ಅಂತ ಎಲ್ಲರ ಅಭಿಪ್ರಾಯ ಪಟ್ಟರು. ಸೀಟ್ ಹಂಚಿಕೆ ಆದಮೇಲೆ ನಾವು ಮಾತಾಡೋಣ ಅಂತ. ಅದಕ್ಕೀಗ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಕೆಲವರು ಮುಖಂಡರುಗಳಿಗೆ ನೀವು ಹಿರಿಯರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರಿಗೆ, ಜನತಾ ದಳದವರಿಗೆ ಮಾತಾಡಿಕೊಂಡು ಮೊದಲು ಸೆಟ್ಲ್ ಮಾಡಿದ್ಮೇಲೆ ಸಭೆ ಕರೆಯಿರಿ ಅಂತ ಹೇಳಿದ್ದಾರೆ. ಯಾವುದು 11ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವಕ್ಕೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. Over 100 to 200 films a year, national and international recognition at your doorsteps with the formal inauguration of 11th Bengaluru International Film Festival. May we all once again join hands to... Namaskara. Expression ever invented. Cinema plays predominant role in modern day life. ಎಲ್ಲವನ್ನ ಹಿರಿಯ ನಟ ಅನಂತ್ನಾಗ್ ಸಿನಿಮೋತ್ಸವ ಕುರಿತ ಹೊತ್ತಿಗೆ ಬಿಡುಗಡೆ ಮಾಡಿದರು. ಯಾವುದೇ ರೀತಿಯ ಸ್ವಾಮಿ ಯಾವುದೇ ಭಾಷೆಯ ಅನುಭವ ಇಲ್ಲದಿದ್ದರೂ ಸಿನಿಮಾ ಉತ್ತಮ ಸಂದೇಶ ನೀಡುವ ಕಲೆಯಾಗಿದೆ. ಪ್ರತಿಯೊಬ್ಬರ ಮೇಲೂ ಪ್ರಭಾವ ಬೀರುವ ಶಕ್ತಿ ಚಲನಚಿತ್ರಕ್ಕಿದೆ. ಹೀಗಾಗಿ ಸಿನಿಮೋತ್ಸವದ ಮೂಲಕ ದೇಶ ವಿದೇಶದ ಹಲವಾರು ಉತ್ಕೃಷ್ಟ ಚಿತ್ರಗಳನ್ನು ನೋಡುವ ಅವಕಾಶ ಬೆಂಗಳೂರಿನ ಜನತೆಗೆ ಸಿಕ್ಕಿದೆ ಎಂದರು. ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಬೇಕಿರುವ ಅವಶ್ಯಕತೆಗಳ ಬಗ್ಗೆ ನೀಲನಕ್ಷೆ ನೀಡಿದರೆ ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಲಿದೆ ಎಂದು ಕುಮಾರಸ್ವಾಮಿ ಭರವಸೆ ನೀಡಿದರು. ಸಂಬಂಧಗಳೇನಿದೆ ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಾಜದ ಈ ಒಂದು ಕಲೆ ಏನಿದೆ, ಬಹುಶಃ ಪ್ರತಿಯೊಬ್ಬ ಜೀವಿಗೆ ಆದಷ್ಟು ಹೆಚ್ಚಿನ ಒಂದು ಆಕರ್ಷಣೆಯನ್ನ ಮತ್ತು ಒಂದು ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಶಕ್ತಿ ಇರತಕ್ಕಂಥದ್ದು ಈ ಒಂದು ಚಲನಚಿತ್ರಗಳಿಗೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಹಲವಾರು ದೇಶಗಳ ಚಿತ್ರಗಳನ್ನು ನಾವೇನು ನಮ್ಮ ಒಂದು ಬೆಂಗಳೂರು ನಗರದ ನಾಗರಿಕರು ನೋಡಲಿರ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೀರಿ. ಚಿತ್ರರಂಗ, ಕನ್ನಡ ಚಿತ್ರರಂಗದವನ್ನ ಬೆಳವಣಿಗೆಯ ಬಗ್ಗೆ ನೀವೇನು ಹೇಳಿದ್ದೀರಿ. ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ, ನಾನು ನಮ್ಮ ಸರ್ಕಾರ ಅಂತ ಹೇಳೋದಿಲ್ಲ, ನಿಮ್ಮೆಲ್ಲರ ಸರ್ಕಾರವೇ ಇದು. ನೀವು ಏನು ಬೇಕು ಅಂತಕ್ಕಂಥದ್ದನ್ನು ಸ್ಪೆಸಿಫಿಕ್ ಆಗಿ ಈ ಒಂದು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಸರಿಯಾದ ರೀತಿಯ ಒಂದು ನಿಮ್ಮ ಒಂದು ಬ್ಲೂ ಪ್ರಿಂಟ್ನ ನೀವು ಕೊಡ್ಲಿಕ್ಕೆ ತಯಾರಾಗಿದ್ದರೆ ಎಲ್ಲ ರೀತಿಯ ಸಹಕಾರ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಇದರಲ್ಲಿ ಭಾಗವಹಿಸಿ ಚಿತ್ರಗಳನ್ನು ಕಳೆದೊಂದು ದಶಕದಲ್ಲಿ ವೈದ್ಯರು, ವಕೀಲರು, ಸಾಫ್ಟ್ವೇರ್ ಇಂಜಿನಿಯರ್ಗಳು ಸಿನಿಮಾ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ. ಯುವಕರು ಸಿನಿಮೋತ್ಸವದಲ್ಲಿನ ಚಿತ್ರಗಳನ್ನು ವೀಕ್ಷಿಸಿ ಅದರಿಂದ ಸ್ಫೂರ್ತಿ ಪಡೆದು ಚಿತ್ರರಂಗಕ್ಕೆ ಬರಬೇಕು ಎಂದು ಹೇಳಿದರು. ಪರ್ಸೂಟ್ ಆಫ್ ಎಕ್ಸಲೆನ್ಸ್ ಅಂತಾರೆ. ಎಷ್ಟರ ಮಟ್ಟಿಗೆ ಈ ಎಕ್ಸಲೆನ್ಸ್ ನಾವು ಸಾಧಿಸ್ತೀವಿ ಅನ್ನೋದೇ ಸವಾಲು. ಕಳೆದ ದಶಕದಲ್ಲಿ ಅನೇಕ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಕೆಲವು ಡಾಕ್ಟರ್ಗಳು, ಕೆಲವು ಲಾಯರ್ಸ್ ಎಲ್ಲರೂ ಸಿನಿಮಾಗೆ ಬಂದಿದ್ದಾರೆ. ಸಿನಿಮಾ ಮಾಡಬೇಕು ಒಂದು ಉತ್ಸಾಹದಿಂದ ಬಂದಿದ್ದಾರೆ. ವಿಶೇಷವಾಗಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೊಸ ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವೆಲ್ಲ ಈಗ ತಾನೇ ನಾಗ್ತಿಹಳ್ಳಿ ಅವರು ಹೇಳಿದರು, ಯಾವ ಕಷ್ಟ ಕಾರ್ಪಣ್ಯಗಳು ಒಬ್ಬ ನಿರ್ಮಾಪಕನಿಗೆ ಇದೆ. ವಿಶೇಷವಾಗಿ ಕರ್ನಾಟಕದಲ್ಲಿ, ಬೇರೆ ರಾಜ್ಯಗಳಲ್ಲಿ ಬೇರೆ ವ್ಯವಸ್ಥೆ ಇದ್ರು ಇಲ್ಲಿ ಯಾವ ಸಮಸ್ಯೆಗಳಿವೆ ಅನ್ನೋದನ್ನ ಚಂದ್ರಶೇಖರ್ ಅವರು ಹೇಳಿದ್ದಾರೆ. ಸುಮಾರು ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ 60 ದೇಶಗಳ ಸುಮಾರು 125 ಚಿತ್ರಗಳು 15ಕ್ಕೂ ಹೆಚ್ಚು ವಿಭಾಗಗಳಲ್ಲಿ ಪ್ರದರ್ಶನಗೊಳ್ಳುತ್ತಿವೆ. ಜೊತೆಗೆ 10 ದಿನಗಳ ಕಾಲ ಚಿತ್ರರಂಗ ಕುರಿತ ಮಾಸ್ಟರ್ ಕ್ಲಾಸ್, ವಿಚಾರ ಸಂಕಿರಣಗಳು ನಡೆಯಲಿವೆ ಎಂದು ಹೇಳಿದರು. ಈ ಥರದ ಒಂದು ಸಂಭ್ರಮದ ವಾತಾವರಣಕ್ಕೆ ಮುಖ್ಯ ಕಾರಣರು ಶ್ರೀ ಕುಮಾರಸ್ವಾಮಿ ಅವರು. ಬಾಲಿವುಡ್ನ ಖ್ಯಾತ ನಿರ್ದೇಶಕ ರಾಹುಲ್ ರವೈಲ್, ನಟಿ ಹರ್ಷಿಕಾ ಪೂಣಚ್ಚ, ವಿಧಾನ ಪರಿಷತ್ ಸದಸ್ಯ ಟಿ.ಎಸ್. ಶರವಣ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವೈಮಾನಿಕ ಕ್ಷೇತ್ರದಲ್ಲಿ ಸ್ಟಾರ್ಟ್ಅಪ್ಗಳ ಪಾತ್ರ ಕುರಿತ ಸ್ಟಾರ್ಟ್ಅಪ್ ಮಂಥನ್ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಪಾತ್ರ ಗಣನೀಯವಾಗಿ ಹೆಚ್ಚಾಗುತ್ತಿದ್ದು, ಇದರಲ್ಲಿ ನವೋದ್ಯಮಗಳು ನಿರ್ಣಾಯಕವಾಗಿವೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.
ವಿಮಾನಯಾನ ವಲಯದಲ್ಲಿ ಕೃತಕ ಬುದ್ಧಿಮತ್ತೆಗೆ ಆದ್ಯತೆ ದೊರೆತಿದ್ದು ನವೋದ್ಯಮಗಳು ಹಲವಾರು ಉತ್ಪನ್ನಗಳ ಉತ್ಪಾದನೆಯಲ್ಲಿ ತೊಡಗಿಕೊಳ್ಳಲು ಅವಕಾಶವಿದೆ. ಬ್ಯಾಟರಿ, ಲೇಸರ್ ತಂತ್ರಜ್ಞಾನ, ವಿಮಾನಗಳ ಸಂಚಾರ ನಿಯಂತ್ರಣದಲ್ಲಿ ಡ್ರೋನ್ಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಸ್ಟಾರ್ಟ್ಅಪ್ಗಳು ಈ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಬಹುದಾಗಿದೆ ಎಂದು ಹೇಳಿದ್ದಾರೆ. Today, defense relevant technologies, as we know, increasingly originate from the commercial technology base. Things like AI, GPS, cyber, and the list goes on. These are the technologies now that are changing the defense landscape. And the challenge now is to acquire and deploy disruptive technology at speed. Back in the day, we could build incrementally better aircraft carriers, submarines, fighters. We could take years. Now we need to keep up with the speed of disruption. And it's the speed and urgency which we're able to do that which is going to make the difference. ಇದೇ ಸಂದರ್ಭದಲ್ಲಿ ನವೋದ್ಯಮಗಳಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. HAL ನಿರ್ಮಿತ ALH ಅತ್ಯಾಧುನಿಕ ಹೆಲಿಕಾಪ್ಟರ್ ಶೀಘ್ರದಲ್ಲೇ ಭಾರತೀಯ ಸೇನೆಗೆ ಸೇರ್ಪಡೆಗೊಳ್ಳಲಿದ್ದು ಪ್ರತಿಕೂಲ ಹವಾಮಾನದಲ್ಲೂ ಸಮರ್ಥವಾಗಿ ಕಾರ್ಯನಿರ್ವಹಿಸುವ ಕ್ಷಮತೆ ಹೊಂದಿದೆ ಎಂದು HAL ವೈಮಾನಿಕ ವಿನ್ಯಾಸ ತಜ್ಞ AK ಮಲ್ಲನಗೌಡರ್ ಹೇಳಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು ಸಿಯಾಚಿನ್ನಂತಹ ಮೈಕೊರೆಯುವ ಚಳಿ ಹಾಗೂ ಮರುಭೂಮಿಯಲ್ಲೂ ಅತ್ಯುತ್ತಮವಾಗಿ ಸಂಚರಿಸುವ ಸಾಮರ್ಥ್ಯ ಈ ಹೆಲಿಕಾಪ್ಟರ್ನ ವಿಶೇಷತೆಯಾಗಿದೆ ಎಂದರು. They don't have a requirement of high altitude operations. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯದ ಗ್ರಾಮ ಪಂಚಾಯಿತಿ ನೌಕರರು ಬೆಂಗಳೂರಿನಲ್ಲಿ ನಿನ್ನೆ ಬೃಹತ್ ಪ್ರತಿಭಟನೆ ನಡೆಸಿದರು. ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಸಾವಿರಾರು ನೌಕರರು ಸ್ವಾತಂತ್ರ್ಯ ಉದ್ಯಾನದವರೆಗೆ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದರು. ದೆಹಲಿಯಲ್ಲಿ ನಿನ್ನೆಯಿಂದ ಶೂಟಿಂಗ್ ವರ್ಲ್ಡ್ ಕಪ್ ಆರಂಭಗೊಂಡಿದೆ. 2020ರ ಟೋಕಿಯೋ ಒಲಿಂಪಿಕ್ಸ್ಗೆ ತಂಡಗಳು ಅರ್ಹತೆ ಪಡೆಯಲು ಈ ಟೂರ್ನಿ ನಿರ್ಣಾಯಕವಾಗಿದೆ. ಭಾರತದ 11 ಶೂಟರ್ಗಳು ಸೇರಿದಂತೆ 23 ಸದಸ್ಯರು ಟೂರ್ನಿಯಲ್ಲಿ ಪಾಲ್ಗೊಂಡಿದ್ದಾರೆ. 58 ರಾಷ್ಟ್ರಗಳ 503 ಶೂಟರ್ಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದಾರೆ. ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದ ಅಪೂರ್ವಿ ಚಾಂದೇಲಾ ಹಾಗೂ ಅಂಜುಮ್ ಮುದ್ಗಿಲ್ ಒಲಿಂಪಿಕ್ಸ್ಗೆ ಈಗಾಗಲೇ ಅರ್ಹತೆ ಪಡೆದಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪಾಕ್ಗೆ ಜಲಾಘಾತ, ಸಟ್ಲೇಜ್, ಬಿಯಾಸ್, ರಾವಿ ನದಿಗಳ ನೀರು ನೆರೆ ರಾಷ್ಟ್ರಕ್ಕಿಲ್ಲ, ಪುಲ್ವಾಮಾ ಉಗ್ರದಾಳಿ ಬಳಿಕ ಭಾರತದಿಂದ ಭಾರೀ ಹೊಡೆತ. ಏರೋ ಇಂಡಿಯಾದಲ್ಲಿ ಡ್ರೋನ್ ಒಲಿಂಪಿಕ್ ಸ್ಪರ್ಧೆ, ದೇಶದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜನೆ. ಏರ್ ಶೋದಲ್ಲಿ ಪುಟ್ಟ ಪುಟ್ಟ ಪಾತ್ರಗಿತ್ತಿಗಳಂತೆ ಹಾರಾಡಿದ ಡ್ರೋನ್ಗಳು. ಚಿತ್ರರಂಗ ಏಳಿಗೆಗೆ ನೀಲಿ ನಕ್ಷೆ ತನ್ನಿ, ಸಿಎಂ ಸಲಹೆ. ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವಕ್ಕೆ ಚಾಲನೆ. ಮಂಗಳೂರು ಯಶವಂತಪುರ ಹೊಸ ರೈಲು ಆರಂಭ. ರಾತ್ರಿ ವೇಳೆಯಲ್ಲಿ ಸಂಚರಿಸುವ ರೈಲಿನಿಂದ ಪ್ರಯಾಣಿಕರಿಗೆ ಭಾರಿ ಅನುಕೂಲ ನಿರೀಕ್ಷೆ. ಮಾರ್ಚ್ನಿಂದ ಪ್ರತಿದಿನ ಸಂಚಾರ. ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಕ್ರಿಕೆಟ್ ಟೂರ್ನಿ, ಕರ್ನಾಟಕ ಶುಭಾರಂಭ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 15 ವರ್ಷದಲ್ಲಿ ವಿಶ್ವದ ಅಗ್ರ ಆರ್ಥಿಕತೆಯ ಪಟ್ಟ. ದಕ್ಷಿಣ ಕೊರಿಯಾದಲ್ಲಿ ಪ್ರಧಾನಿ ಮೋದಿ ಹೇಳಿಕೆ. 5 ಲಕ್ಷ ಕೋಟಿ ಡಾಲರ್ ಗುರಿಯತ್ತ ಭಾರತ. ವಿಷನ್ 2030ಕ್ಕೆ ಭಾರತ ಸೌದಿಯ ಪಾಲುದಾರಿಕೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಭಿಮತ. ಅರಣ್ಯ ಹಕ್ಕಿಲ್ಲದವರ ತೆರವು, ಜುಲೈ 24ರೊಳಗೆ ತೆರವು ಮಾಡುವಂತೆ ರಾಜ್ಯಗಳಿಗೆ ಸುಪ್ರೀಂ ನಿರ್ದೇಶನ. ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಪ್ರಕರಣ, ಕಂಬಿ ಹಿಂದೆ ಕಂಪ್ಲಿ ಶಾಸಕ ಗಣೇಶ್ 14 ದಿನ ನ್ಯಾಯಾಂಗ ಬಂಧನ. ಮಹಿಳಾ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯ ಇಂದು, ಗೆಲುವಿನ ನಿರೀಕ್ಷೆಯಲ್ಲಿ ಮಿಥಾಲಿ ಪಡೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದು ದಕ್ಷಿಣ ಕೊರಿಯಾ ಶಾಂತಿ ಪ್ರಶಸ್ತಿ ಪ್ರದಾನ. ಕೊರಿಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ. ತ್ರಿವಳಿ ತಲಾಖ್, ಅನಿಯಂತ್ರಿತ ಠೇವಣಿಗಳನ್ನು ನಿಗ್ರಹಿಸುವುದು ಸೇರಿ 5 ಪ್ರಮುಖ ಮಸೂದೆಗಳಿಗೆ ರಾಷ್ಟ್ರಪತಿ ಅಂಕಿತ. 11ನೇ ಅಂತಾರಾಷ್ಟ್ರೀಯ ಸಿನಿಮೋತ್ಸವಕ್ಕೆ ವೈಭವದ ಚಾಲನೆ. ಚಿತ್ರೋದ್ಯಮದ ಅಭಿವೃದ್ಧಿಗೆ ಬದ್ಧ HD ಕುಮಾರಸ್ವಾಮಿ.
ವೈಮಾನಿಕ ಕ್ಷೇತ್ರದಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಮಹತ್ವದ ಪಾತ್ರ, ಏರೋ ಇಂಡಿಯಾದಲ್ಲಿ ತಜ್ಞರ ಅಭಿಮತ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.